ಫೋಟೋಗೆ ಆರ್ಡರ್ ಮಾಡಿದ್ರು. ಅದೇ ಮೇಡಮ್, ಸತ್ತಾಗ ತಲೆ ಹತ್ರ ಇಟ್ಟು ಊದ್ಗಡೆ ಹಚ್ಚಕ್ಕೆ ಒಂದು ಫೋಟೋ ಬೇಕಲ್ಲ ಮೇಡಮ್, ಅದಕ್ಕೆ. ಅಯ್ಯೋ, ಅಪ್ಪ ಅಮ್ಮನ್ ಸಾಕ್ತಾ ಇರೋ ಮಕ್ಕಳು ಯಾಕಲ್ವಾ ಮೇಡಮ್? ಅವ್ರ ಹತ್ರ ಎಷ್ಟು ಕೋಟಿ ಇದ್ರೆ ಏನಂತೆ? ದೊಡ್ಡವ್ರು ಹೇಳ್ತಾರೆ ಅನ್ನ ತಿಂದಿದ್ ಋಣನೇ ತೀರಿಸ್ಬೇಕು ಅಂತ. ಅಂಥದ್ರಲ್ಲಿ ಮಕ್ಳು ಅನ್ಸ್ಕೊಂಡವ್ರು ಸಾಯಂಕಾಲದಲ್ಲಿ ಜೊತೆಗಿದ್ದು ಜನ್ಮ ಕೊಟ್ಟವ್ರು ಋಣ ತೀರಿಸ್ಬೇಕಲ್ವಾ ಮೇಡಮ್? ಈ ವಯನಿಗೂ ಬುದ್ಧಿ ಇಲ್ಲ, ಅಷ್ಟೊಂದು ದುಡ್ಡಿದೆ, ಇನ್ನೊಂದು ಮದುವೆ ಆಗೋದಲ್ವಾ? ಕೊನೆಗಾಲದಲ್ಲಿ ಯಾರಾದ್ರೂ ಜೊತೆಗೆ ಬೇಕಾಗ್ತಾರಲ್ಲ ಮೇಡಮ್, ಇನ್ನೊಂದು ಮದುವೆನೇ ಆಗಿಲ್ಲ. ಇಷ್ಟಕ್ಕೂ ಬೇರೆಯವ್ರ ಸಂಸಾರದ ವಿಷಯ ನಮಗೆ ಯಾಕೆ ಮೇಡಮ್ ಅಲ್ವಾ? ಬರ್ತೀನಿ ಮೇಡಮ್. ಸತ್ತಾಗ ತಲೆ ಹತ್ರ ಇಟ್ಟು ಊದ್ಗಡೆ ಹಚ್ಚಕ್ಕೆ ಒಂದು ಫೋಟೋ ಬೇಕಲ್ಲ ಮೇಡಮ್? ಮಕ್ಕಳು ಅನ್ಸ್ಕೊಂಡವ್ರು ಸಾಯಂಕಾಲದಲ್ಲಿ ಜೊತೆಗಿದ್ದು ಜನ್ಮ ಕೊಟ್ಟವ್ರು ಋಣ ತೀರಿಸ್ಬೇಕಲ್ವ ಮೇಡಮ್? ಅವ್ವ ಅವ್ವ, ಇಷ್ಟು ವರ್ಷ ಆದ್ಮೇಲೆ ಆದ್ರೂ ಈ ಮನೆಗೆ ಬಂದಲ್ಲವ್ವ. ಬರವ್ವ, ಬುದ್ಧರ ಅವ್ವ, ಚೆನ್ನಾಗಿದ್ದೀರವ್ವ? ಅಪ್ಪ ಹೇಗಿದ್ದಾರೋ? ಅಪ್ಪ ತುಂಬಾ ಸುಸ್ತಾಗಿದೆ, ಯಾರನ್ನೂ ಒಳಗಡೆ ಬಿಡ್ಬೇಡ ಅಂತೇಳಿ ಮನೆ ಕಡೆ ಕಣವ್ವ. ಇಷ್ಟು ವರ್ಷ ನಿನ್ನಿಂದ ದೂರಾಗಿ ಬಾ, ನೀನ್ ಚೆನ್ನಾಗಿದೀಯಾ ಅಂತ ಕೇಳೋ ಯೋಗ್ಯತೆಯನ್ನು ನಾನು ಕಳ್ಕೊಂಡ್ಬಿಟ್ಟೆ ಅಪ್ಪ. ಸಾರಿ ಅಪ್ಪ, ಸಾರಿ ಅಪ್ಪ. ಮಗಳೇ ಸಾವಿತ್ರಿ, ಮಗಳೇ ನೀನ್ ನಿಜಕ್ಕೂ ಬಂದಿದೀಯನಮ್ಮ? ಅಡಿ ಅಂದ್ರೆ ಎರಡನೇ ಮಗಳು ನೀತಾ? ಬಾ ಅಮ್ಮ. ಹ್ಯಾಪಿ ಟು ಸೀ ಯು. ಇಷ್ಟು ವರ್ಷದಲ್ಲಿ ಅಪ್ಪನ ನೆನಪೇ ಆಗ್ಲಿಲ್ವಾ ಮಗಳೇ? ಅಪ್ಪನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಅನಿಸ್ಲೇ ಇಲ್ಲ. ಸಾರಿ ಅಪ್ಪ, ನನ್ನ ಕ್ಷಮಿಸ್ಬಿಡು ಅಂತ ಅಷ್ಟೇ ಕೇಳ. ಅವತ್ತು ತಪ್ಪು ನಿಮ್ದು ಅನ್ನಿಸ್ತು, ಇವತ್ತು ತಪ್ಪು ನಮ್ದು ಅನ್ನಿಸ್ತಾ ಇದೆ. ಲಕ್ಷ್ಮಿ, ನೋಡ್ದ್ಯಾ? ಇನ್ನು ನಾನು ಒಂಟಿ ಅಲ್ಲ. ನಮ್ಮನೆ ಮಹಾಲಕ್ಷ್ಮಿ, ನಮ್ಮ ಸಾವಿತ್ರಿ, ನಮ್ಮ ಅಳಿಯಂದಿರು, ನಮ್ಮ ಮೊಮ್ಮಗಳು ಎಲ್ಲರೂ ಬಂದಿದ್ದಾರೆ. ನೋಡ್ತೀಯ ಹೊಸ, ಎಲ್ಲರೂ ಬಂದಿದ್ದಾರೆ. ಇನ್ಮೇಲೆ ಅವರೆಲ್ಲರ ನಗು, ಆನಂದ, ಸಂತೋಷದಿಂದ ಈ ಮನೆ ತುಂಬಿಕೊಂಡಿರುತ್ತೆ. ಇಷ್ಟು ವರ್ಷ ಬಡ ಬಡ ಅಂತಿರೋ ಈ ಮನೆ ಇನ್ನು ಮೇಲೆ ಮೊದಲಿನ ಹಾಗೆ ಅರಮನೆ ಆಗತ್ತೆ, ಅರಮನೆ ಆಗತ್ತೆ, ಅರಮನೆ ಆಗತ್ತೆ. ತಗೊಳಪ್ಪ, ಇಟ್ಕೋ, ಚಿಲ್ಲರೆ ಬೇಡ, ಮಜಾ ಮಾಡು. ತಾತ ಹೊಡೆದಲ್ಲಪ್ಪ, ಚಾನ್ಸ್ ಮೇಲೆ ಚಾನ್ಸು, ಚಾನ್ಸು ತಾತ. ಕಾರಿಲ್ಲೇ ಇದೆ ಬಸಯ್ಯ. ತಾತ, ಇವತ್ತು ಮೇನ್ ವಿಕೆಟ್ ಢಮಾರ್. ಆಪರೇಷನ್ ಸಾವಿತ್ರಿ ಸೂಪರ್ ಸಕ್ಸಸ್. ಇವತ್ತು ನಾನು ಇಟ್ಟಿರೋ ಬಾಂಬ್ಗೆ ನಿಮ್ಮ ಮಗಳು ಹಾರ್ಟ್ ಬ್ಲಾಸ್ಟ್ ಆಗಿ ಓಡ್ ಬಂದು ನಿಮ್ಮ ಕಾಲಿಗೆ ಬಿದ್ದು ಗೊಳು ಅಂತ ಅಳೋದೊಂದೇ ಬ್ಯಾಲೆನ್ಸ್. ಅಬ್ಬಾ, ಅಂತೂ ಇವತ್ತಿಗೆ ತಾತನ ಕುಟುಂಬ ಜೋಡಣೆ ಕಾರ್ಯಕ್ರಮ 90% ಕಂಪ್ಲೀಟ್ ಆಯ್ತು. ಲೋ ಅರಮನೆ, ಅದೆಷ್ಟು ವರ್ಷದಿಂದ ಒಂದೇ ಕಲರ್ ಬಟ್ಟೆ ಹಾಕೊಂಡಿದ್ಯೋ?
ನಿನಗೂ ನಂತರ ಕಲ್ಲರ್ ಬಟ್ಟೆ ಹಾಕಿಸ್ತೀನಿ. ತಾತ ಅಂತೂ ಸಿಕ್ಲಿಲ್ಲ. ನೀನಾದ್ರೂ ಸ್ವೀಟ್ಸ್ ತಿಂತೀಯಾ? ಗೀತಾ, ಹಾ ಗೀತಾ ಹೇಳೋ. ಅರುಣ್ ತಾತ ತುಂಬಾ ಸೀರಿಯಸ್ ಆಗಿದ್ದಾರೆ. ಅಪೋಲೋ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಪ್ಲೀಸ್ ನೀನ್ ಬೇಗ ಬಾ. ಹಟೋ, ಅಪೋಲೋ ಹಾಸ್ಪಿಟಲ್. ಯಾವಾಗ ಏನು ಬೇಕಾದರೂ ಆಗ್ಬೋದು. ಯಾವ ಕ್ಷಣದಲ್ಲಿ ಬೇಕಾದರೂ ನಾನು ಸಾಯ್ಬೋದು. ಮಾವ, ನಿಮ್ಗೇನೂ ಆಗಿಲ್ಲ, ಧೈರ್ಯವಾಗಿರಿ. ನಾನು ಕಣ್ಮುಚ್ಚೋಕೆ ಮುಂಚೆ ನನ್ನೊಂದು ಆಸೆ ಮಗಳೇ. ಅಪ್ಪ ಹಾಗೆಲ್ಲ ಮಾತಾಡ್ಬೇಡಪ್ಪ. ನಿನ್ನ ಆಸೆ ಏನಿದೆಯೋ ಇನ್ ಮುಂದೆ ನಾವೆಲ್ಲ ಹಾಗೆ ನಡ್ಕೊಳ್ತೀವಪ್ಪ. ಗೀತನ ಮದುವೆನ ನನ್ನ ಕಣ್ಣು ತುಂಬ ನೋಡಬೇಕು. ಆಗ್ಲಿ ಮಾವ. ಮಿಸ್ಟರ್ ಆರ್ಎಸ್ ಎಲ್ಲಿದ್ದಾರೆ? ಆದರೆ ಹುಡುಗನ್ನ ನಾನು ಹುಡುಕ್ತೀನಿ. ನನ್ನ ಚಾಯ್ಸ್. ಮದುವೆಗೆ ಗಂಡು ಮಕ್ಕಳನ್ನು ಕರಿ. ನಾನು ಕರೆದ್ರೆ ಅವ್ರು ಬರೋಲ್ಲ. ನೀನಂದ್ರೆ ಅವ್ರಿಗೆ ಪ್ರಾಣ. ಬರ್ತಾರೆ. ಆಗ್ಲಪ್ಪ. ಮಾವ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ನಿಮ್ಮ ಆಸೆ ಅಂತಾನೆ ಆಗುತ್ತೆ. ನೋಡಿ, ನೀವು ತುಂಬ ಹೊತ್ತು ಮಾತಾಡಿದ್ರೆ ಅವ್ರಿಗೆ ಸ್ಟ್ರೆಸ್ ಆಗುತ್ತೆ. ಲೆಟ್ ಹಿಮ್ ಟೇಕ್ ರೆಸ್ಟ್. ನೀವು ಲಾಂಚಲ್ಲಿ ಕೂತೀರಿ, ನಾನು ಫೋನ್ ಮಾಡಿದ್ಮೇಲೆ ಬಂದು ಕರ್ಕೊಂಡು ಹೋಗಿ. ಲೀವ್ ಹಿಮ್ ಅಲೋನ್. ಓಕೆ ಡಾಕ್ಟರ್. ಯು ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ತಾತ, ಏನಾಯ್ತು ತಾತ? ಹೆದರ್ಕೋಬೇಡ, ವಿಲ್ ಬಿ ಆಲ್ ರೈಟ್. ಸೊ ಟೇಕ್ ರೆಸ್ಟ್. ಎಕ್ಸ್ಕ್ಯೂಸ್ ಅಸ್ ಪ್ಲೀಸ್. ಶ್ಯೂರ್. ನೀವಿಬ್ರು ಮಾತಾಡಿ. ಬಾಗಲಾಕು. ತಾತ ಬೇಡ. ಹಂಗೇನು ಆಗಿಲ್ಲ. ಮೈಲ್ಡ್ ಅಟ್ಯಾಕ್ ಅಂತೆ. ಕೂತ್ಕೋ. ಅರುಣ್, ಯಾವ ಜನ್ಮದ ಋಣನೋ ಏನೋ, ನಿನ್ನಿಂದ ದೂರವಾದ ನನ್ನ ಮಕ್ಕಳು ವಾಪಸ್ ಮನೆಗೆ ಬಂದಿದ್ದಾರೆ. ನೀನು ಮಾಡಿದ ಒತ್ತಾಯಕ್ಕೆ ಗೀತನ ಮದುವೆಗೆ ಅವರನ್ನು ಒಪ್ಪಿಸಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ತಾತ. ನೀನು ನೊಂದು ನನ್ನ ಮನೆಗೆ ತಂದ ಸಂತೋಷದ ಋಣನ ನನಗೆ ಹೇಗೆ ತೀರಿಸಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅರುಣ್. ಹಾಗೆಲ್ಲ ಮಾತಾಡಬೇಡಿ ತಾತ. ನೀವು ಚೆನ್ನಾಗಿರ್ಬೇಕು ಅಷ್ಟೇ. ನಗ್ನಗ್ತಾ ಇರಬೇಕು. ನೀವು ಆಸೆ ಪಟ್ಟಿರೋ ಥರ ನಿಮ್ಮ ಮನೆ ಸಂತೋಷದಿಂದ ತುಂಬಿರಬೇಕು. ಅದು ನನ್ನ ಆಸೆ ಕೂಡ. ಅದಕ್ಕೆ ನಾನು ನಿನ್ನ ಮೇಲೆ ಅರಮನೆಗೆ ಬರೋದು. ವಾಟ್? ಹಾಗೆಲ್ಲ ತಮಾಷೆಗೂ ಮಾತಾಡಬೇಡ. ಎಲ್ಲರನ್ನ ಹತ್ತಿರ ತಂದು ಈಗ ನೀನು ನನ್ನಿಂದ ದೂರ ಆಗಬೇಡ. ನೀನು ಚೆನ್ನಾಗಿರ್ಬೇಕು ಅಂದರೆ ನಾನು ಮತ್ತೆ ಅರಮನೆಗೆ ಬರಬಾರ್ದು ತಾತ. ನಿಂಗೆ ಗೊತ್ತಾ, ನಿನ್ನ ಮಗಳು ಅಳಿನ ಬದುಕಲ್ಲಿ ನಾನು ದೊಡ್ಡ ಆಟ ಆಡಿದ್ದೀನಿ. ಈಗ ನಾವಿಬ್ರು ಪರಿಚಯ, ನಾವಿಬ್ರು ಕ್ಲೋಸ್, ನಾವಿಬ್ರು ಸೇರ್ಕೊಂಡು ಈ ನಾಟಕ ಆಡಿದ್ದೀವಿ ಅಂತ ಅವ್ರಿಗೇನಾದ್ರೂ ಗೊತ್ತಾದರೆ ಗೀತನ ಮದುವೆ ನಿಂತೋಗ್ಬೋದು. ಅವರು ಮತ್ತೆ ನಿನ್ನನ್ನು ಬಿಟ್ಟು ಹೊರಟೋಗ್ಬೋದು. ಆಮೇಲೆ ನೀನು ದಾಡಿ ಬಿಟ್ಕೊಂಡು ಕೊನೆಯಾಗಿ ಸಿಪ್ಪೈ ಸಿಪ್ ಕಮಾನ್ ಅರುಣ್ ಅಂತ. ಅದೆಲ್ಲ ನನಗಿಷ್ಟ ಆಗಲ್ಲ. ನಾನು ನಿನ್ನನ್ನು ನೋಡಬೇಕು ಅನ್ಸ್ದಾಗ ಬರ್ತೀನಿ. ಆದರೆ
ನಮ್ಮಿಬ್ಬರಿಗೂ ಮುಂಚೆಯಿಂದನೂ ಪರಿಚಯ ಇದೆ ಅಂತ ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು ಪ್ಲೀಸ್. ಏ ಬಸ, ಯಜಮಾನ್ರೆ ಬೇಗ ಬೇಗ ಕಟ್ಟು, ಮಕ್ಕಳು ಬರೋಕ್ ಮುಂಚೆ ಎಲ್ಲ ರೆಡಿ ಆಗಿರ್ಬೇಕು. ಆಯ್ತದೆ ಬೇಗ ಕಟ್ರ. ಅಪ್ಪ ನಿಂಗೆ ಎಷ್ಟು ಸರಿ ಹೇಳೋದು ಎಕ್ಸೈಟ್ ಆಗ್ಬಾರ್ದು ಅಂತ ಡಾಕ್ಟರ್ ಹೇಳಿಲ್ವಾ? ಓ, ಹ್ಮ್. ಹೌದಲ್ಲ. ಬಸ್ಸೆ ಅದೇನು ಮಾಡು. ಹೂನಮ್ಮರೆ. ಅರುಣ್, ಮನೆಗೆ ಬಂದ ತಕ್ಷಣ ಜಾರ್ಬಿಟ್ಟೆ ಮೇಡಮ್. ತುಂಬಾ ದೊಡ್ಡ ಮನೆ ಮೇಡಮ್, ಒಳ್ಳೆ ಅರಮನೆ ತರ ಇದೆ. ನಮ್ ಅಬ್ಬಾ, ಒಂದೇ ಮನೆ. ನಿಮ್ಮನ್ನ ನೋಡಿದ ತಕ್ಷಣ ಅನ್ಕೊಂಡೆ ದೊಡ್ಡ ಮನೆಯವರು ಅಂತ. ಅಪ್ಪ, ಈ ಹುಡುಗ ಅರುಣ್ ಅಂತ ಫೋಟೋಗ್ರಾಫರ್. ನಾವು ಮತ್ತೆ ಈ ಮನೆಗೆ ಬರೋಕೆ ಈ ಹುಡುಗನೇ ಕಾರಣ ಅಪ್ಪ. ಅದಕ್ಕೆ ಮದುವೆ ಫೋಟೋ ತೆಗಿಯಕ್ಕೆ ಇವನೇ ಕರ್ಸಿದೀನಿ. ಹೌದಾ? ನಮಸ್ತೆ ಸರ್. ನಮಸ್ತೆ. ಅರುಣ್ ಅವತ್ತೊಂದಿನ ಮನೆ ಆಚೆ ಫೋಟೋ ತೆಗ್ದಿದ್ನಲ್ಲ ಸರ್, ನೆನ್ಪಿಲ್ವಾ ಸರ್? ಮರ್ತೋಗಿದೆ. ನಮ್ಮಂತವ್ರು ಎಷ್ಟೋ ಜನ ಅಲ್ವಾ ಸರ್, ನೆನ್ಪೆಲ್ಲಿರುತ್ತೆ. ಬಂದೆ. ಇಲ್ ಬಾಪ. ಅರುಣ್, ಇವರಿಬ್ರು ನನ್ ಮಕ್ಳು. ಹ. ಗೀತಾ, ಹಾಯ್. ನಿಮ್ ಸ್ಮೈಲ್ ಚೆನ್ನಾಗಿದೆ. ಇವಳು ನೀತಾ. ಹಾಯ್. ಹಾಯ್. ಒಂದ್ ನಿಮಿಷಪ್ಪ, ಬರ್ತೀನಿ ಇರು. ಅರುಣ್, ಹಾ ದುಡ್ಡು ತಗೋಪ. ಚೌಲ್ಟ್ರಿಗೆ ಬಂದ್ಬಿಡು. ಹಾ ಮೇಡಮ್, ಈ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಅವರಿಬ್ರು ನನ್ನ ತಮ್ಮಂದ್ರು. ಅವ್ನು ವಾಷಿಂಗ್ಟನ್ ಅಲ್ಲಿ ಇದ್ದಾನೆ, ಇವನ್ ಸಿಡ್ನಿಲಿ ಇದ್ದಾನೆ. ಒಂದೇ ಫ್ಯಾಮಿಲಿ. ಮತ್ತೆ ಬೇರೆ ಬೇರೆ ಫೋಟೋ ಯಾಕೆ ಮೇಡಮ್ ಹಾಕಿದ್ದೀರಾ? ನಾಳೆ ಮದುವೆಗೆ ಬರ್ತಿದ್ದಾರಾ ಇವರು? ಮೇಡಮ್, ನಾಳೆ ಚೌಲ್ಟ್ರಿಲಿ ಎಲ್ರು ಒಟ್ಟಿಗೆ ನಿಲ್ಸಿ ನಾನೊಂದು ಫೋಟೋ ತೆಗಿತೀನಿ ಮೇಡಮ್. ಇಷ್ಟು ದೊಡ್ಡದು ಮಾಡ್ಕೊಡ್ತೀನಿ. ಇಲ್ಲಿ ಹಾಕೊಂಬಿಡಿ ಮೇಡಮ್. ಒಂದು ಫ್ಯಾಮಿಲಿ ಅಂದಮೇಲೆ ಒಟ್ಟಿಗೆ ಇದ್ರೇನೆ ಚಂದ ಮೇಡಮ್. ಕೂಡಿ ಬಾಳಿದರೆ ಸ್ವರ್ಗ ಸುಖ ಮೇಡಮ್. ನಾನು ತೆಗಿತೀನಿ. ಅರಮನೆ, ಇವತ್ತಲ್ಲ ನಾಳೆ ನಂತರ ನಿನಗೂ ಬಣ್ಣ ಬಣ್ಣದ ಬಟ್ಟೆ ಹಾಕಿಸ್ತೀನಿ. ಯಜಮಾನ್ರೆ, ಕುಡಿಬೇಡಿ ಕುಡಿಬೇಡಿ ಯಜಮಾನ್ರೆ. ಕುಡಿಯೋದು ಬಿಟ್ಬಿಟ್ಟಿದ್ದೀರಿ. ಕುಡಿಯೋದು ಬಿಟ್ಟು ನನ್ನ ಮಕ್ಕಳು ಬರ್ತಾರೆ, ಅವ್ರನ್ನೆಲ್ಲ ನೋಡ್ಬೇಕು ಅಂತ ಕನಸು ಕಟ್ಕೊಂಡು ನೆಮ್ಮದಿಯಾಗಿದ್ರಿ. ಈಗ ಯಾಕೆ ಮತ್ತೆ ಶುರು ಮಾಡಿದ್ರಿ? ಡಾಕ್ಟರ್ ಬೇರೆ ಕುಡಿದ್ರಿ ನಿಮ್ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಬಂಗಾರದಂಗ್ ಬಾಳೋ ಕಾಲದಲ್ಲಿ ಏನಿದೆಲ್ಲ ಯಜಮಾನ್ರೆ? ನಿಮ್ ಕೈ ಮುಗಿತೀನಿ, ದಯಮಾಡಿ ಕುಡಿಬೇಡಿ ಯಜಮಾನ್ರೆ, ಕುಡಿಬೇಡಿ. ಹೊಸ, ನೀನ್ ನನ್ನನ್ನು ತಡಿಬೇಡ. ನಾನು ಕುಡಿಲೇಬೇಕು. ಅರುಣ, ಅವನು ನಮ್ಮ ಬದುಕಲ್ಲಿ ಇನ್ಮೇಲೆ ಬರೋದಿಲ್ಲ. ಅದನ್ನ ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅಂಥದ್ರಲ್ಲಿ ಸಾವಿತ್ರಿ ಈ ಮದುವೆಗೆ ಅವನೇ ಫೋಟೋ ತೆಗಿಬೇಕು ಅಂತ ಹೇಳಿಬಿಟ್ಲು. ನಾನು ಏನೂ ಮಾಡೋಕ್ಕಾಗಲಿಲ್ಲ. ಅವನಿಲ್ಲಿಗೆ ಬಂದ್ರೆ ಎಷ್ಟು ನೋವು ಅನುಭವಿಸ್ತಾನೋ ನೀನೇ ಯೋಚನೆ ಮಾಡು. ತಾನು ಪ್ರೀತಿಸಿದ ಹುಡುಗಿ ಮದುವೆನ ತನ್ನ ಕಣ್ಣೆದುರಿಗೆ ಅವನು ಹೇಗೆ ನೋಡ್ತಾನೋ. ಅಯ್ಯೋ, ಅವನೇ ಫೋಟೋ ತೆಗಿಬೇಕು. ಅವನು ನೊಂದ್ಕೊಳ್ಳೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಬಸ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಬಸ. ಏನಾದರೂ ಮಾಡು. ಅವನು ಇಲ್ಲಿಗೆ ಬರ್ಕೂಡ್ದು. ಅವನು ಈ ಮದುವೆ ಬರಬಾರ್ದು. ನಿಮ್ ಜೊತೆ ಅಕ್ಕ ಮಾತಾಡ್ಬೇಕು ಅಂತ ತುಂಬಾ ಹೊತ್ತಿಂದ ವೇಟ್ ಮಾಡ್ತಿದ್ದಾಳೆ. ಹೌದಾ? ಎಲ್ಲಿದ್ದಾರೆ? ಅಲ್ಲಿದ್ದಾಳೆ. ಅರುಣ್, ನೀನ್ ಯಾಕೆ ಫೋನ್ ಆಫ್ ಮಾಡಿದ್ಯಾ? ನಾವಿಬ್ರು ಫ್ರೆಂಡ್ಸ್ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ರೆಸ್ಟ್ರಿಕ್ಟ್ ಬೇರೆ ಮಾಡಿದ್ಯಾ. ನಾನು ಎಷ್ಟು ನರ್ವಸ್ ಆಗಿದ್ದೀನಿ ಗೊತ್ತಾ? ನವಸ? ಯಾಕೆ? ಹೇ, ಮದುವೆ ಆಗ್ತಿರೋ ಹುಡುಗಿ ನೀನು ಎಷ್ಟು ಲವಲವಿಕೆ ಆಗಿರ್ಬೇಕು ಗೊತ್ತಾ?
ಕಣ್ಣಲ್ಲಿ ಕನಸು ಡಿಸ್ಕೋ ಆಡ್ತಾ ಇರಬೇಕು, ಮುಖ ನಕ್ಷತ್ರ ತರ ಫಳ ಫಳ ಅಂತ ಹೊಳಿತಿರ್ಬೇಕು, ತುಟಿಲಿ ನಿಮಿಷಕ್ಕೆ 100 ಸಲ ಸ್ಮೈಲ್ ಓಪನ್ ಆಗ್ತಾ ಇರಬೇಕು, ಮನಸ್ಸು ಜಿಂಕೆ ತರ ಜಿಗಿತಾ ಇರಬೇಕು. ಪ್ರೀತಿಸಿದವ್ರನ್ನೇ ಮದುವೆ ಆಗೋ ಅದೃಷ್ಟ ಈ ಪ್ರಪಂಚದಲ್ಲಿ ತುಂಬಾ ಜನಕ್ಕೆ ಸಿಗಲ್ಲ. ಆದ್ರೆ ನಿನ್ಗೆ ಸಿಕ್ಕಿದೆ. ಕುಣಿದಾಡಕ್ಕೆ ಜಿಗಿದಾಡಕ್ಕೆ ಇವತ್ತು ಕೊನೆ ಅವಕಾಶ. ನಾಳೆಯಿಂದ ನಿನ್ನೆಲ್ಲ ಆಂಟಿ ಅನ್ಬಿಡ್ತಾರೆ. ಆಂಟಿ ಆಗ್ಬಿಡ್ತೀಯ ನೀನು. ಅರುಣ್ ನೋಡ್ದ್ಯಾ, ಇದನ್ನೆಲ್ಲ ಹೇಳೋ ಫ್ರೆಂಡ್ ಇಲ್ದೆ ಎಷ್ಟು ಒದ್ದಾಡ್ತಿದ್ದೆ ಗೊತ್ತಾ? ನಿನಗ್ ಗೊತ್ತಲ್ವಾ, ನನಗ್ ನಿನ್ನನ್ನ ಬಿಟ್ರೆ ಇನ್ಯಾರು ಕ್ಲೋಸ್ ಫ್ರೆಂಡ್ ಇಲ್ಲ ಅಂತ. ಅರುಣ್ ಫ್ರಾಂಕ್ ಆಗಿ ಹೇಳು, ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ಅಪ್ಸರೇನು ಅಳ್ಳಾಡ್ ಹೋಗ್ಬಿಡ್ತಾಳೆ ನಿನ್ನ ಈ ಗೆಟಪ್ಪಲ್ಲಿ ನೋಡಿದ್ರೆ. ಈಗಲೂ ವಿಶಾಲ್ ಪರ್ಮಿಷನ್ ಕೊಟ್ರೆ ನಾನೇ ನಿನ್ ಮದುವೆ ಆಗ್ಬಿಡ್ಲ ಅನ್ಸ್ತಾ ಇದೆ. ಅರುಣ್, ಯಾವಾಗ್ಲೂ ತಮಾಷೆ ನಿಂದು. ನೀನ್ ಯಾವಾಗ ಸೀರಿಯಸ್ ಆಗೋದು? ಸೀರಿಯಸ್ ಆಗಬಾರ್ದು. ಸೀರಿಯಸ್ ಆದ್ರೆ ಹಾಸ್ಪಿಟಲ್ಗೆ ಹಾಕ್ಬಿಡ್ತಾರೆ ಅಷ್ಟೇ. ಇವತ್ತು ನಿನ್ ಫೋಟೋ ತೆಗಿತೀನಿ ನೋಡು ಹೇಗಿರುತ್ತೆ ಅಂತ. ಹಬ್ಬ ಇವತ್ತು ನನ್ನ ಕ್ಯಾಮ್ರಾಗೆ. ಥ್ಯಾಂಕ್ ಯು ಸೋ ಮಚ್, ಯು ಆರ್ ಸೋ ಸ್ವೀಟ್. ಇವತ್ತು ನಂಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಓಕೆ, ರೆಡಿ ಆಗು. ನಾನು ಅಲ್ಲಿರ್ತೀನಿ. ಓಕೆ. ಕರ್ಕೊಂಬನ್ನಿ ಯಜಮಾನ್ರನ್ನ. ನಾನು ಕರ್ಕೊಂಡ್ಬರ್ತೀನಿ. ಬರ್ತೀಯಾ? ಕರ್ಕೊಂಡು ಬಾ. ಯಾರಾದ್ರೂ ಹೋಗಿ ಬೇಗ ಕರ್ಕೊಂಬನ್ನಿ. ಕೂತ್ಕೊಳ್ಳಿ ಸರ್. ಫ್ಯಾಮಿಲಿ ಫೋಟೋ.